In this class, we shall discuss what is ionization enthalpy, what are ionization energy, what are ionization potential. So, what is ionization enthalpy? Ionization enthalpy. So, ionization enthalpy means energy, minimum amount of energy required to remove an electron from the outermost shell of isolated gaseous atom. So, what is ionization enthalpy? Ionization enthalpy, or energy, or potential, all are same. So, here, what is ionization enthalpy? Energy, the minimum amount of energy, the minimum amount of energy required to remove an electron from isolated gaseous atom is called ionization energy. So, ಯಾವಾಗಲೂ ಕೂಡ ಆಟಮ್ ಅಲ್ಲಿ ಏನಿರುತ್ತೆ, ಸೆಂಟ್ರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಯಾವಾಗಲೂ ಕೂಡ ಯಾವ ಚಾರ್ಜು? ಪಾಸಿಟಿವ್ಲಿ ಚಾರ್ಜ್ಡ್. ಸೊ ನ್ಯೂಕ್ಲಿಯಸ್ ನ ಸುತ್ತ ಏನಾಗ್ತಿರುತ್ತೆ, ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಿರುತ್ತೆ. ಸೊ ಎಲೆಕ್ಟ್ರಾನ್ಗೂ ಈ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ಗೂ ಅಟ್ರಾಕ್ಷನ್ ಇರುತ್ತೆ. ಸೊ ನಾನು ಈ ಔಟರ್ ಮೋಸ್ಟ್ ಅಲ್ಲಿಂದ ಎಲೆಕ್ಟ್ರಾನ್ ತೆಗಿಬೇಕು ಅಂತಂದ್ರೆ ನಾನು ಏನು ಮಾಡಬೇಕು, ಎನರ್ಜಿನ ನಾನು ಸಪ್ಲೈ ಮಾಡಬೇಕು. ಆ ಎನರ್ಜಿನ ಏನಂತ ಕರಿತಿದ್ದೀವಿ, ಅಯನೈಸೇಷನ್ ಎನರ್ಜಿ. ಸೊ ನಾನು ಹೇಳ್ತಿರೋದು ಗೊತ್ತಾಗ್ತಿದೆಯಾ? ಸೊ ನ್ಯೂಕ್ಲಿಯಸ್ ಅಲ್ಲಿ ಯಾವಾಗಲೂ ಕೂಡ ಏನಿರುತ್ತೆ, ಪಾಸಿಟಿವ್. ಸೊ ನ್ಯೂಕ್ಲಿಯಸ್ ಅಂತಿದ್ದಂಗೆ ಅದು ಪಾಸಿಟಿವ್ಲಿ ಚಾರ್ಜ್. ಏನಿರುತ್ತೆ ನ್ಯೂಕ್ಲಿಯಸ್ ನಲ್ಲಿ? ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ಗಳು ಇರುತ್ತೆ. ಯಾವಾಗಲೂ ನ್ಯೂಕ್ಲಿಯಸ್ಗೆ ಯಾವ ಚಾರ್ಜ್ ಇರುತ್ತೆ? ಪಾಸಿಟಿವ್ಲಿ ಚಾರ್ಜ್. ಸೊ ನ್ಯೂಕ್ಲಿಯಸ್ ನ ಸುತ್ತ ಏನಾಗ್ತಿರುತ್ತೆ, ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಿರುತ್ತೆ. ಸೊ ಈ ಆಟಮ್ ನಲ್ಲಿರುವಂತ ನ್ಯೂಕ್ಲಿಯಸ್ಗೂ ಎಲೆಕ್ಟ್ರಾನ್ಸ್ಗಳಿಗೂ ಕೂಡ ಏನಿರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಸೊ ಹಂಗಾಗಿ ನಾನು ಔಟರ್ ಮೋಸ್ಟ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂತಂದ್ರೆ ನಾನು ಎಷ್ಟು ಎನರ್ಜಿನ ಸಪ್ಲೈ ಮಾಡಬೇಕು. ಆ ಎನರ್ಜಿನ ಏನಂತ ಕರಿತಿದ್ದೀವಿ, ಅಯನೈಸೇಷನ್ ಎನರ್ಜಿ, or ಅಯನೈಸೇಷನ್ ಎಂಥಾಲ್ಪಿ, or ಅಯನೈಸೇಷನ್ ಪೊಟೆನ್ಷಿಯಲ್. ಸೊ ಡೆಫಿನೇಷನ್ ಗೊತ್ತಾಗಿದೆಯಾ? ನೋಡಿ, ಈಗ ಒಂದು ಆಟಮ್ ನೋಡಿದೀನಿ. ಆಟಮ್ ಯಾವ ಶೇಪ್ ಇರುತ್ತೆ? ಸ್ಪೆರಿಕಲ್ ಶೇಪ್. ಸೆಂಟ್ರಲ್ ಇರುತ್ತೆ ನ್ಯೂಕ್ಲಿಯಸ್. ಸೊ ಯಾವ ಚಾರ್ಜ್ ಇರುತ್ತೆ ನ್ಯೂಕ್ಲಿಯಸ್ಗೆ? ಪಾಸಿಟಿವ್ ಚಾರ್ಜ್. ಸೊ ಎಲೆಕ್ಟ್ರಾನ್ಸ್ಗಳು ಏನಾಗ್ತಿರುತ್ತೆ, ನ್ಯೂಕ್ಲಿಯಸ್ ನ ಸುತ್ತ ರಿವಾಲ್ವ್ ಆಗ್ತಿರುತ್ತೆ. ಸೊ ಈ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ ಇದೆಯಲ್ಲ, ಈ ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿನ ಸಪ್ಲೈ ಮಾಡ್ತೀವಿ, ದಟ್ ಎನರ್ಜಿ ಇಸ್ ನೋನ್ ಆಸ್ ಅಯನೈಸೇಷನ್ ಎಂಥಾಲ್ಪಿ. ಸೊ ವಾಟ್ ಇಸ್ ಅಯನೈಸೇಷನ್ ಎಂಥಾಲ್ಪಿ, or energy? It is the minimum amount of energy required to remove an electron from the outermost shell of an isolated gaseous atom is known as ionization energy. So since energy is always required to remove an electron from an atom. ಸೊ ಯಾವಾಗಲೂ ನಾನು ಎಲೆಕ್ಟ್ರಾನ್ ನ ಆಟಮ್ ಇಂದ ತೆಗಿಬೇಕು ಅಂತಂದ್ರೆ ಎನರ್ಜಿನ ಏನ್ ಮಾಡ್ಬೇಕು, ನಾನು ಯಾವಾಗಲೂ ಕೂಡ ಸಪ್ಲೈ ಮಾಡಬೇಕು. ಹಂಗಾಗಿ ಅಯನೈಸೇಷನ್ ಎನರ್ಜಿ ಇಸ್ ಆಲ್ವೇಸ್ ಪಾಸಿಟಿವ್. ಅಯನೈಸೇಷನ್ ಎನರ್ಜಿ ಯಾವಾಗಲೂ ಏನಿರುತ್ತೆ, ಅಯನೈಸೇಷನ್ ಎನರ್ಜಿ ಇಸ್ ಆಲ್ವೇಸ್ ಪಾಸಿಟಿವ್. ಅಯನೈಸೇಷನ್ ಎನರ್ಜಿ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಯಾವಾಗಲೂ ನಾನು ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಅಲ್ಲಿ ಒಂದು ಎಲೆಕ್ಟ್ರಾನ್ ನ ತೆಗೆಯೋದಕ್ಕೆ ಎನರ್ಜಿನ ಏನ್ ಮಾಡ್ತಿದ್ದೀನಿ, ಸಪ್ಲೈ ಮಾಡ್ತಿದ್ದೀನಿ. ಸೊ ಹಂಗಾಗಿ ಸಿನ್ಸ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ದ ಐಸೋಲೇಟೆಡ್ gaseous atom, therefore ionization energy is always positive. ಸೊ ನಾನು ಎನರ್ಜಿನ ಕೊಡ್ತಾ ಇರೋದ್ರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ಅಯನೈಸೇಷನ್ ಎನರ್ಜಿ ಏನಿರುತ್ತೆ ಯಾವಾಗಲೂ ಕೂಡ ಪಾಸಿಟಿವ್. ಸೊ ಅಯನೈಸೇಷನ್ ಎನರ್ಜಿ ಇಸ್ represented as IE. ಅಯನೈಸೇಷನ್ ಎನರ್ಜಿನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, IE. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ಸೋಡಿಯಂ ಆಟಮ್ ಇದೆ. ಸೊ ಇದರಿಂದ ಒಂದು ಎಲೆಕ್ಟ್ರಾನ್ ತೆಗೆದ್ರೆ ನನಗೆ ಏನು ಸಿಗುತ್ತೆ, Na+ ಸೋಡಿಯಂ ಕೇಟಯಾನ್. ಇವು ಪಾಸಿಟಿವ್ ಅಯಾನ್ ಫಾರ್ಮ್ ಆಯಿತು, ಪ್ಲಸ್ 1 ಎಲೆಕ್ಟ್ರಾನ್. ಸೊ ಒಂದು ಸೋಡಿಯಂ ಆಟಮ್ ಇಂದ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ನಾನು ಎಷ್ಟು ಎನರ್ಜಿನ ಸಪ್ಲೈ ಮಾಡಿದ್ನಲ್ಲ ಅದನ್ನ IE1 ಫಸ್ಟ್ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ನೆಕ್ಸ್ಟ್ ಈ ಕೇಟಯಾನ್ ಇಂದ ಮತ್ತೆ ಕೇಟಯಾನ್ ಇಂದ ಏನು ಮಾಡ್ತಾ ಇದ್ದೀವಿ, ಇನ್ನೊಂದು ಎಲೆಕ್ಟ್ರಾನ್ ತೆಗಿತೀವಿ.
Na2 plus 1 electron. So cation ಇಂದ ನಾನು ಮತ್ತೆ ಒಂದು ಎಲೆಕ್ಟ್ರಾನ್ ತೆಗೆದ್ನಲ್ಲ ಆ ಎನರ್ಜಿನ ಏನಂತ ಕರೀತೀವಿ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ. ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ. ಸೊ ನೋಡಿ ಈಗ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಇಸ್ ಆಲ್ವೇಸ್ ಗ್ರೇಟರ್ ದನ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ. Second ionization energy is always greater than first ionization energy. First ionization energy. So ಯಾಕೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಈಗ ಇದು ಸೋಡಿಯಂಗೆ ಅಟಾಮಿಕ್ ನಂಬರ್ ಏನಿರುತ್ತೆ 11. ಸೋಡಿಯಂಗೆ ಅಟಾಮಿಕ್ ನಂಬರ್ 11. Its configuration is 1s2 2s2 2p6 3s1. ಸೊ ನೋಡಿ ಈಗ ಯಾವ ಶೆಲ್ ಇದೆ K ಶೆಲ್ L ಶೆಲ್ M ಶೆಲ್. ಸೊ ನ್ಯೂಕ್ಲಿಯಸ್ ಯಾವಾಗಲೂ ಸೆಂಟರ್ ಅಲ್ಲಿ ಇರುತ್ತೆ. ಎಷ್ಟು ಪ್ರೋಟಾನ್ಸ್ ಇರುತ್ತೆ ನ್ಯೂಕ್ಲಿಯಸ್ ನಲ್ಲಿ 11 ಪ್ರೋಟಾನ್ಸ್. ಸೋಡಿಯಂ ಆಟಮ್ ನ ತಗೊಂಡಿದ್ವಿ. ಯಾವ ಆಟಮ್ ತಗೊಂಡಿರೋದು ಈಗ ಸೋಡಿಯಂ. ಸೊ ಎಷ್ಟು ಪ್ರೋಟಾನ್ಸ್ ಗಳಿರುತ್ತೆ ನ್ಯೂಕ್ಲಿಯಸ್ ಅಲ್ಲಿ 11 ಪ್ರೋಟಾನ್ಸ್. ಯಾವ ಶೆಲ್ ಇರುತ್ತೆ K ಶೆಲ್ L ಶೆಲ್ ಮತ್ತೆ M ಶೆಲ್. M ಶೆಲ್. ಸೊ K ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ 2 ಎಲೆಕ್ಟ್ರಾನ್. L ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ 6 plus 2 8 ಎಲೆಕ್ಟ್ರಾನ್. And M shell ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ 1 ಎಲೆಕ್ಟ್ರಾನ್. ಸೊ ನೋಡಿ ಈಗ ನಾನು ಒಂದು ಎಲೆಕ್ಟ್ರಾನ್ ಅನ್ನು ತೆಗೆಯೋದಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ ಹೇಳಿದ್ರೆ ಅದು ಫಸ್ಟ್ ಅಯೋನೈಸೇಷನ್ ಎನರ್ಜಿ. ಫಸ್ಟ್ ಅಯೋನೈಸೇಷನ್ ಎನರ್ಜಿ. ಸೊ ಒಂದು ಎಲೆಕ್ಟ್ರಾನ್ ತೆಗೆದಾಗ ಈ ಒಂದು ಶೆಲ್ ಏನಾಯ್ತು ರಿಮೂವ್ ಆಯ್ತು. ಸೊ ನೆಕ್ಸ್ಟ್ ಮತ್ತೆ ಈ ಕೇಟಯಾನ್ ಇಂದ ಏನ್ ಮಾಡ್ತೀವಿ ಇನ್ನೊಂದು ಎಲೆಕ್ಟ್ರಾನ್ ತೆಗಿತೀವಿ. ಸೊ ಈ ಸೆಕೆಂಡ್ ಎಲೆಕ್ಟ್ರಾನ್ ತೆಗಿಬೇಕಾದ್ರೆ ಇನ್ನೂ ಎನರ್ಜಿನ ನಾನು ಜಾಸ್ತಿ ಕೊಡಬೇಕು. ಸೊ ನಲ್ಲಿ ನೋಡಿ ಎಲೆಕ್ಟ್ರಾನ್ಸ್ ಗಳ ಮಧ್ಯೆ ಏನಿರುತ್ತೆ ಎಲೆಕ್ಟ್ರಾನ್ಸ್ ಮತ್ತೆ ಎಲೆಕ್ಟ್ರಾನ್ ಮತ್ತೆ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಮಧ್ಯೆ ಏನಾಯ್ತು ಅಟ್ರಾಕ್ಷನ್ ಇನ್ನೂ ಜಾಸ್ತಿ. ಅದೇ ಲಾಸ್ಟ್ ಶೆಲ್ ಇತ್ತಲ್ಲ ಆ ಲಾಸ್ಟ್ ಶೆಲ್ ಪ್ರೋಟಾನ್ ಈ ನ್ಯೂಕ್ಲಿಯಸ್ ಏನು ಅಟ್ರಾಕ್ಷನ್ ಕಡಿಮೆ ಇತ್ತು. ಸೊ ಎನರ್ಜಿ ನಾನು ಸ್ವಲ್ಪ ಕೊಟ್ಟಿದ್ರು ಸಾಕಾಗ್ತಿತ್ತು, ಈಸಿಯಾಗಿ ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದಿತ್ತು. ಬಟ್ ಸೆಕೆಂಡ್ ಎಲೆಕ್ಟ್ರಾನ್ ತೆಗಿಬೇಕಾದ್ರೆ ಫಸ್ಟ್ ಎಲೆಕ್ಟ್ರಾನ್ ತೆಗಿಯೋದಕ್ಕೆ ಎನರ್ಜಿ ಜಾಸ್ತಿ ಬೇಕಾಗಿಲ್ಲ. ನಾನು ಸೆಕೆಂಡ್ ಎನರ್ಜಿನ ತೆಗಿಬೇಕಾದ್ರೆ ಸೆಕೆಂಡ್ ಎಲೆಕ್ಟ್ರಾನ್ ನಾನು ತೆಗಿಬೇಕಾದ್ರೆ ಎನರ್ಜಿನ ನಾನು ಏನ್ ಮಾಡ್ಬೇಕು ನಾನು ಜಾಸ್ತಿ ಸಪ್ಲೈ ಮಾಡಬೇಕು. ಯಾಕೆ ಅಂತಂದ್ರೆ ಈ ನ್ಯೂಕ್ಲಿಯಸ್ ಈ ಔಟರ್ ಈ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ ಅಟ್ರಾಕ್ಷನ್ ಏನು ಇನ್ನೂ ಜಾಸ್ತಿ. ಸೊ ಹಂಗಾಗಿ ಎನರ್ಜಿನ ನಾನು ಏನ್ ಮಾಡ್ಬೇಕು ಜಾಸ್ತಿನ ಕೊಟ್ಟು ನಾನು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಸೊ ಹಂಗಾಗಿ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ. ನಾನು ಹೇಳ್ತಿರೋದು ಗೊತ್ತಾಗ್ತಿದ್ಯಾ? ಸೊ ಈ ಸೋಡಿಯಂ ಇಂದ ನಾನು ಒಂದು ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ಯಾಕೆ ಅಂತಂದ್ರೆ ಔಟರ್ ಮೋಷನ್ ಈ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಏನಿತ್ತು ಕಡಿಮೆ ಇತ್ತು. ಸೊ ಈಸಿಯಾಗಿ ನಾವು ಏನ್ ಮಾಡ್ಬೇಕಾಗಿತ್ತು ಎಲೆಕ್ಟ್ರಾನ್ ಅನ್ನ ತೆಗಿಬೇಕಾಗಿತ್ತು ಸ್ವಲ್ಪ ಎನರ್ಜಿನ ಕೊಟ್ಟು. ಹಾಗಾಗಿ ಅಯೋನೈಸೇಷನ್ ಎನರ್ಜಿ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಏನಿರುತ್ತೆ ಕಡಿಮೆ. ಅದೇ ನಾನು ಸೆಕೆಂಡ್ ಎಲೆಕ್ಟ್ರಾನ್ ತೆಗೆಯೋದಕ್ಕೆ ಹೋದಾಗ ಯಾವುದು ಕೇಟಯಾನ್ ಇಂದ ಎಲೆಕ್ಟ್ರಾನ್ ತೆಗೆಯೋದಕ್ಕೆ ಹೋದಾಗ ಎನರ್ಜಿ ಇನ್ನೂ ಜಾಸ್ತಿ ಕೊಡಬೇಕು. ಯಾಕೆ ಅಂತಂದ್ರೆ ನೋಡಿ ಈ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ಗಳನ್ನು ಈ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಇನ್ನೂ ಏನಿರುತ್ತೆ ಜಾಸ್ತಿ. ಸೊ ಅಟ್ರಾಕ್ಷನ್ ಜಾಸ್ತಿ ಇದ್ದಷ್ಟು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಹಂಗಾಗಿ ನಾನು ಎನರ್ಜಿನ ಏನ್ ಮಾಡ್ಬೇಕು ಜಾಸ್ತಿ ಸಪ್ಲೈ ಮಾಡಬೇಕು. ಸೊ ಹಂಗಾಗಿ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ. ಬಿಕಾಸ್ ಯಾಕೆಂತಂದ್ರೆ ಇಟ್ ಈಸ್ ಡಿಫಿಕಲ್ಟಿ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ದ ಕೇಟಯಾನ್. ಸೊ ಅಯಾನ್ಸ್ ಗಳಿಂದ ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡೋದು ಇನ್ನೂ ಕೂಡ ಕಷ್ಟ. ಹಾಗಾಗಿ ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ. ಸೊ ದಿಸ್ ಅಯೋನೈಸೇಷನ್ ಎನರ್ಜಿ required to remove an electron from the outermost shell of isolated gaseous atom is known as ionization energy or ionization enthalpy or ionization potential. So ionization energy is represented as ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ IE ಅಂತ ರೆಪ್ರೆಸೆಂಟ್ ಮಾಡ್ತೀವಿ. So for second ionization energy is always greater than first ionization energy. Next, factors affecting the ionization energy. Factors affecting the ionization energy. So what are the factors which affect the ionization energy? The first factor is atomic size. Atomic size. So ನೋಡಿ ಇವಾಗ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೈಡ್ರೋಜನ್ ತಗೊಂಡಿದ್ದೀನಿ, ನಾನು ಸೋಡಿಯಂ ತಗೊಂಡಿದ್ದೀನಿ. ಹೈಡ್ರೋಜನ್ ಅಂಡ್ ಸೋಡಿಯಂ. ಸೊ ಹೈಡ್ರೋಜನ್ಗೆ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ 1, ಸೋಡಿಯಂಗೆ 11. ಸೊ ಹೈಡ್ರೋಜನ್ಗೆ ಕಾನ್ಫಿಗರೇಷನ್ ಏನು 1s1. ಸೊ ಇಟ್ ಕಂಟೈನ್ ಯಾವ ಶೆಲ್ ಮಾತ್ರ K ಶೆಲ್ ಮಾತ್ರ. ಸೋಡಿಯಂನಲ್ಲಿ ಇಸ್ ಅಟಾಮಿಕ್ ನಂಬರ್ ಇಸ್ 11. ಇಟ್ಸ್ ಕಾನ್ಫಿಗರೇಷನ್ ಇಸ್ 1s2 2s2 2p6
ಶೆಲ್, ಇದು ಎಮ್ ಶೆಲ್. ಸೊ ನೋಡಿ ಇವಾಗ ನ್ಯೂಕ್ಲಿಯಸ್ ಒಂದೇ ಒಂದು ಪ್ರೋಟಾನ್ ಇರುತ್ತೆ. ಎಷ್ಟು ಶೆಲ್ ಇದೆ? ಒಂದೇ ಶೆಲ್. ಎಷ್ಟು ಎಲೆಕ್ಟ್ರಾನ್ ಇದೆ? 1 ಎಲೆಕ್ಟ್ರಾನ್. ಸೊ ಇಲ್ಲಿ ನೋಡಿ ಈಗ ಸೋಡಿಯಂ ನ ಮಕ್ಕಳು 11 ಪ್ರೋಟಾನ್ಸ್ ಇದೆ. ಎಷ್ಟು ಪ್ರೋಟಾನ್ಸ್ ಇದೆ? 11 ಪ್ರೋಟಾನ್ಸ್. ಯಾವ ಶೆಲ್ ಇದೆ? ಕೆ ಶೆಲ್, ಎಲ್ ಶೆಲ್ ಮತ್ತೆ ಎಮ್ ಶೆಲ್ ಇವೆ. ಸೊ ಕೆ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ ಅಲ್ಲಿ ಟೋಟಲಿ 8 ಎಲೆಕ್ಟ್ರಾನ್ಸ್ and m ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇವೆ? ಒಂದೇ ಒಂದು ಎಲೆಕ್ಟ್ರಾನ್. ಸೊ ನೋಡಿ ಇವಾಗ ಈಗ ಕಂಪೇರ್ ಮಾಡಿ. ಹೈಡ್ರೋಜನ್ ಸೈಜ್ ಚಿಕ್ಕದು, ಆಟಮ್ ಸೈಜ್ ಚಿಕ್ಕದು, ಸೋಡಿಯಂ ಆಟಮ್ ಸೈಜ್ ದೊಡ್ಡದು. ನೋಡಿ ಇವಾಗ ಸೈಜ್ ಚಿಕ್ಕದಿದ್ದಷ್ಟು ಈ ಔಟರ್ ಶೆಲ್ ಅಲ್ಲಿ ಇರೋಂಥ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಏನು ಜಾಸ್ತಿ. ಸೊ ಯಾವಾಗ ಅಟ್ರಾಕ್ಷನ್ ಜಾಸ್ತಿ ಇರುತ್ತೋ ನಾನು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಸೊ ಸೈಜ್ ಚಿಕ್ಕದಿದ್ದಷ್ಟು ಈ ಅಯನೈಸೇಷನ್ ಎನರ್ಜಿ ಮೀನ್ಸ್ ಏನಂತ ಅರ್ಥ? ಸೊ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಆಟಮ್. ಸೊ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರೋಂಥ ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ನಾನು ಎಷ್ಟು ಎನರ್ಜಿನ ಸಪ್ಲೈ ಮಾಡ್ತಿದ್ದೀನಲ್ಲ, ದಟ್ ಎನರ್ಜಿ ಇಸ್ ಕಾಲ್ಡ್ ಅಯನೈಸೇಷನ್ ಎನರ್ಜಿ. ಸೊ ಸೈಜ್ ಚಿಕ್ಕದಿದ್ದಷ್ಟು ಈ ಶೆಲ್ಗೂ ಎಲೆಕ್ಟ್ರಾನ್ ಈ ಎಲೆಕ್ಟ್ರಾನ್ಗೂ ಈ ನ್ಯೂಕ್ಲಿಯಸ್ಗೂ ಏನಿರುತ್ತೆ ಅಟ್ರಾಕ್ಷನ್ ಜಾಸ್ತಿ. ಯಾವಾಗ ಅಟ್ರಾಕ್ಷನ್ ಜಾಸ್ತಿ ಇರುತ್ತೋ ನಾನು ಈ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಹಂಗಾಗಿ ಅಯನೈಸೇಷನ್ ಎನರ್ಜಿ ಏನಾಯ್ತು? ಜಾಸ್ತಿ. ಸೈಜ್ ಚಿಕ್ಕದಿದ್ದಷ್ಟು ಅಯನೈಸೇಷನ್ ಎನರ್ಜಿ ಜಾಸ್ತಿ. ಅದೇ ನೋಡಿ ಈಗ ಸೈಜ್ ದೊಡ್ಡದಾಯ್ತು, ಈ ನ್ಯೂಕ್ಲಿಯಸ್ ಇಲ್ಲಿರೋ ಎಲೆಕ್ಟ್ರಾನ್ ಅಟ್ರಾಕ್ಷನ್ ಏನಾಯ್ತು? ಕಡಿಮೆ. ಅಟ್ರಾಕ್ಷನ್ ಕಡಿಮೆ ಅಂತಂದ್ಮೇಲೆ ಈ ಎಲೆಕ್ಟ್ರಾನ್ ಈಸಿಯಾಗಿ ನಾನು ಏನು ಮಾಡ್ಬೋದು? ರಿಮೂವ್ ಮಾಡ್ಬೋದು. ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತಂದ್ರೆ ಅಯನೈಸೇಷನ್ ಎನರ್ಜಿ ಏನಾಯ್ತು? ಅಯನೈಸೇಷನ್ ಎನರ್ಜಿ ಸೈಜ್ ಜಾಸ್ತಿ ಆದಷ್ಟು ಕಡಿಮೆ ಆಗುತ್ತೆ. ಅದೇ ಅಯನೈಸೇಷನ್ ಎನರ್ಜಿ ಸೈಜ್ ಚಿಕ್ಕದಿದ್ದಷ್ಟು ಜಾಸ್ತಿ. ಹೇಳ್ತಿರೋದು ಗೊತ್ತಾಗ್ತಿದ್ಯಾ? ಸೊ ಸೈಜ್ ಚಿಕ್ಕದಿದ್ದಷ್ಟು ಈ ನ್ಯೂಕ್ಲಿಯಸ್ ಇಲ್ಲಿರೋ ಎಲೆಕ್ಟ್ರಾನ್ ಅಟ್ರಾಕ್ಷನ್ ಏನು ಜಾಸ್ತಿ. ಅಟ್ರಾಕ್ಷನ್ ಜಾಸ್ತಿ ಇದ್ದಷ್ಟು ಈಸಿಯಾಗಿ ರಿಮೂವ್ ಮಾಡಕ್ ಆಗುತ್ತಾ ಎಲೆಕ್ಟ್ರಾನ್? ಇಲ್ಲ. ಏನ್ ಮಾಡ್ಬೇಕು ನಾನು? ಎನರ್ಜಿನ ಜಾಸ್ತಿ ಸಪ್ಲೈ ಮಾಡಬೇಕು. ಸೊ ಹಂಗಾಗಿ ಅಯನೈಸೇಷನ್ ಎನರ್ಜಿ ಸೈಜ್ ಚಿಕ್ಕದಿದ್ದಷ್ಟು ಏನಿರುತ್ತೆ? ಜಾಸ್ತಿ. ಅದೇ ಸೈಜ್ ದೊಡ್ಡದಾದಷ್ಟು ಅಯನೈಸೇಷನ್ ಎನರ್ಜಿ ಕಡಿಮೆ. ಯಾಕೆಂತಂದ್ರೆ ಈ ನ್ಯೂಕ್ಲಿಯಸ್ಗೂ ಎಲೆಕ್ಟ್ರಾನ್ ಕೂಡ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿರುತ್ತೆ? ಕಡಿಮೆ. ಸೊ ಹಂಗಾಗಿ ಈ ಎಲೆಕ್ಟ್ರಾನ್ ಈಸಿಯಾಗಿ ನಾನು ಏನ್ ಮಾಡ್ಬೋದು? ರಿಮೂವ್ ಮಾಡ್ಬೋದು. ಆಮೇಲೆ ಅಯನೈಸೇಷನ್ ಎನರ್ಜಿ ಏನಾಯ್ತು? ಕಡಿಮೆ. ಸೊ ಅಟಾಮಿಕ್ ಸೈಜ್ ಇದೆಯಲ್ಲ, ಅಟಾಮಿಕ್ ಸೈಜ್ ಇಸ್ inversely proportional to size. Sorry, atomic size is inversely proportional to ionization energy. ನೋಡಿ ಈಗ ಸೈಜ್ ಚಿಕ್ಕದು ಅಂತಂದ್ರೆ ಅಯನೈಸೇಷನ್ ಎನರ್ಜಿ ಜಾಸ್ತಿ. ಸೈಜ್ ಚಿಕ್ಕದು ಅಂತಂದ್ರೆ ಅಯನೈಸೇಷನ್ ಎನರ್ಜಿ ಜಾಸ್ತಿ. ಅದೇ ರೀತಿ ಸೈಜ್ ಜಾಸ್ತಿ ಅಂತಂದ್ರೆ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ? ಕಡಿಮೆ. ಸೊ ಗೊತ್ತಾಗ್ತಿದೆಯಾ? ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ ದ ಅಯನೈಸೇಷನ್ ಎನರ್ಜಿನಲ್ಲಿ ಫಸ್ಟ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಅಟಾಮಿಕ್ ಸೈಜ್. ಸೊ ಇಲ್ಲಿ ನೋಡಿ, ಇಫ್ ದ ಅಟಾಮಿಕ್ ಸೈಜ್ ಇಸ್ ಸ್ಮಾಲ್ ದ ಅಯನೈಸೇಷನ್ ಎನರ್ಜಿ ಇಸ್ ಮೋರ್. ಸೊ ಯಾವಾಗ ಅಟಾಮಿಕ್ ಸೈಜ್ ಕಡಿಮೆ ಇರುತ್ತೋ ಅಯನೈಸೇಷನ್ ಎನರ್ಜಿ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಅಟಾಮಿಕ್ ಸೈಜ್ ಜಾಸ್ತಿ ಇತ್ತಂತಂದ್ರೆ ಅಯನೈಸೇಷನ್ ಎನರ್ಜಿ ವಿಲ್ ಡಿಕ್ರೀಸಸ್. ಸೊ ಇದು ಫಸ್ಟ್ ಫ್ಯಾಕ್ಟರ್. ಸೊ ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಸೈಜ್. So ಇದು ಫಸ್ಟ್ ಫ್ಯಾಕ್ಟರ್. The next factor is nuclear charge. So ನಾನು ಆಲ್ರೆಡಿ ಹೇಳಿದ್ದೀನಿ, nuclear charge nothing but number of protons. So nuclear charge is inversely proportional to atomic size. Nuclear charge is directly proportional to ionization energy. ಈಗ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ನ್ಯೂಕ್ಲಿಯರ್ ಚಾರ್ಜ್ ಇದೆಯಲ್ಲ, ನ್ಯೂಕ್ಲಿಯರ್ ಚಾರ್ಜ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್ ಅಂತೇಳಿ. ಅಟಾಮಿಕ್ ಸೈಜ್. ಸೊ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಅಂತಂದ್ರೆ ಅಟಾಮಿಕ್ ಸೈಜ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಅಟಾಮಿಕ್ ಸೈಜ್ ಕಡಿಮೆ ಅಂತಂದ್ರೆ ಅಯನೈಸೇಷನ್ ಎನರ್ಜಿ ಏನಾಗ್ತಾ ಹೋಗುತ್ತೆ? ಜಾಸ್ತಿ. ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್. ನೋಡಿ ಈಗ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಅಂತಂದ್ರೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಟಾಮಿಕ್ ಸೈಜ್ ಅಂದ್ರೆ ಅಟಾಮಿಕ್ ಸೈಜ್ ಚಿಕ್ಕದು ಅಂತಂದ್ರೆ ಅಯನೈಸೇಷನ್ ಎನರ್ಜಿ ಏನಿರುತ್ತೆ? ಯಾವಾಗಲೂ ಕೂಡ ಜಾಸ್ತಿ. ಅಯನೈಸೇಷನ್ ಎನರ್ಜಿ ಜಾಸ್ತಿ. ಯಾಕಂತಂದ್ರೆ ಸೈಜ್ ಚಿಕ್ಕದಿದ್ದಷ್ಟು ಆ ಎಲೆಕ್ಟ್ರಾನ್ ಆ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಏನಿರುತ್ತೆ? ಜಾಸ್ತಿ.
ಸೊ ಆಮೇಲೆ ಔಟರ್ ಮೋಸ್ಟ್ ನಾನು ಏನ್ ಮಾಡೋಕ್ಕಾಗಲ್ಲ, ಈಸಿಯಾಗಿ ಎಲೆಕ್ಟ್ರಾನ್ ರಿಮೂವ್ ಮಾಡೋಕ್ಕಾಗಲ್ಲ. ಏನ್ ಮಾಡ್ಬೇಕು, ನಾನು ಚಾರ್ಜ್ನ ಜಾಸ್ತಿ ಸಪ್ಲೈ ಮಾಡಬೇಕು. ಸೊ ಹಾಗಾಗಿ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಮೀನ್ಸ್ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಅಟಾಮಿಕ್ ಸೈಜ್ ಕಡಿಮೆ ಅಂತಂದ್ರೆ ಅಯನೈಸೇಷನ್ ಎನರ್ಜಿ ಇನ್ಕ್ರೀಸಸ್. So nuclear charge is directly proportional to ionization energy. As the nuclear charge increases, ionization energy is also increases. ಅದೇಂತಿರೋದು ಗೊತ್ತಾಗ್ತಿದೆಯಾ? ಫಸ್ಟ್ ಪಾಯಿಂಟ್ ಹೇಳಿದಿನಲ್ಲ ಅಟಾಮಿಕ್ ಸೈಜ್ ನೆನಪಿಸ್ಕೊಳ್ಳಿ. ನ್ಯೂಕ್ಲಿಯರ್ ಚಾರ್ಜ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಕಡಿಮೆ ಅಂತಂದ್ರೆ ಅಯನೈಸೇಷನ್ ಎನರ್ಜಿ ಏನಂತ ಜಾಸ್ತಿ. ಸೊ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಿದೆ ಅಂದ್ರೆ ಅಯನೈಸೇಷನ್ ಎನರ್ಜಿ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಕಡಿಮೆ ಅಂತ ಅಂದ್ರೆ ಅಯನೈಸೇಷನ್ ಎನರ್ಜಿ ಕೂಡ ಕಡಿಮೆ. ಸೊ ಸೆಕೆಂಡ್ ಪಾಯಿಂಟ್ ಗೊತ್ತಾಗ್ತಿದೆಯಾ? ನ್ಯೂಕ್ಲಿಯರ್ ಚಾರ್ಜ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಯನೈಸೇಷನ್ ಎನರ್ಜಿ. As nuclear charge increases, ionization energy is also increases. So ನಾನು ಆಲ್ರೆಡಿ ಈ ಪಾಯಿಂಟ್ ನ ಹೇಳ್ಕೊಟ್ಟಿದ್ದೀನಿ. ನ್ಯೂಕ್ಲಿಯರ್ ಚಾರ್ಜ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜ್ ಗೂ ಅಯನೈಸೇಷನ್ ಎನರ್ಜಿಗೂ ಯಾವ ರೀತಿ ರಿಲೇಷನ್ ಇದೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಗೊತ್ತಾಗಿದ್ರೆ ಈ ಪಾಯಿಂಟ್ ಅರ್ಥ ಆಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಏನು? ನ್ಯೂಕ್ಲಿಯರ್ ಚಾರ್ಜ್. ಆಸ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್, ಅಯನೈಸೇಷನ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. Next factor is shielding effect or a screening effect. So what is shielding effect or a screening effect? ನೋಡಿ ಈಗ ನಾನು ಸೋಡಿಯಂ ಆಟಮ್ ನ ತಗೊಂಡಿದ್ದೀನಿ. ಸೋಡಿಯಂ ಆಟಮ್ ಅಂದ್ರೆ ಇಟ್ಸ್ ಅಟಾಮಿಕ್ ನಂಬರ್ ಇಸ್ 11, ಕಾನ್ಫಿಗರೇಷನ್ ಇಸ್ 1s2, 2s2, 2p6, 3s1. ಸೊ ಯಾವ ಶೆಲ್ ಇದೆ? a ಶೆಲ್, l ಶೆಲ್, m ಶೆಲ್. ಸೊ ಎಷ್ಟು ಪ್ರೋಟಾನ್ಸ್ ಇರುತ್ತೆ ನ್ಯೂಕ್ಲಿಯಸ್ ನಲ್ಲಿ? 11 ಪ್ರೋಟಾನ್ಸ್ ಇರುತ್ತೆ. 11 ಪ್ರೋಟಾನ್ಸ್ ಇರುತ್ತೆ. ಸೊ ಯಾವ ಶೆಲ್ ಇರುತ್ತೆ? a ಶೆಲ್, l ಶೆಲ್ ಮತ್ತೆ m ಶೆಲ್ ಇರುತ್ತೆ. ಸೊ k ಶೆಲ್, l ಶೆಲ್, m ಶೆಲ್. k ಶೆಲ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇವೆ? 2 ಎಲೆಕ್ಟ್ರಾನ್ಸ್. l ಶೆಲ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇವೆ? ಟೋಟಲಿ 8 ಎಲೆಕ್ಟ್ರಾನ್ಸ್. ನೋಡಿ ಈಗ m ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇವೆ? ಓನ್ಲಿ 1 ಎಲೆಕ್ಟ್ರಾನ್. ಸೊ ಈಗ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಲಾಸ್ಟ್ ಔಟರ್ ಮೋಸ್ಟ್ ಶೆಲ್ ಇದೆಯಲ್ಲ, ಯಾವುದು m ಶೆಲ್ ಇದೆಯಲ್ಲ, m ಶೆಲ್ ಅಲ್ಲಿರೋ ಎಲೆಕ್ಟ್ರಾನ್ಗೂ ಈ ನ್ಯೂಕ್ಲಿಯಸ್ಗೂ ಅಟ್ರಾಕ್ಷನ್ ಕಡಿಮೆ. ಏನೋ ಅಟ್ರಾಕ್ಷನ್ ಕಡಿಮೆ. ಯಾಕೆ ಕಡಿಮೆ ಅಟ್ರಾಕ್ಷನ್? ಈ ಇನ್ನರ್ ಶೆಲ್ ಇದೆಯಲ್ಲ, ಇನ್ನರ್ ಶೆಲ್ ಇರುವಂತ ಎಲೆಕ್ಟ್ರಾನ್ಸ್ಗಳು ಏನ್ ಮಾಡ್ತಾ ಇದೆ? ಈ ಔಟರ್ ಶೆಲ್ ಇರುವಂತ ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಆಗದಂಗೆ ತಡಿತಾ ಇದೆ. ಏನ್ ಮಾಡ್ತಾ ಇದೆ? ಅಟ್ರಾಕ್ಟ್ ಆಗದಂಗೆ ತಡಿತಾ ಇದೆ. ನೆನಪಿರೋದು ಗೊತ್ತಾಗ್ತಿದ್ಯಾ? ಸೊ ಈ ಔಟರ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ ಈ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಕಡಿಮೆ. ಯಾಕೆ ಕಡಿಮೆ ಅಟ್ರಾಕ್ಷನ್? ಈ ಮಧ್ಯೆ ಇದ್ದಾಗ ಎಲೆಕ್ಟ್ರಾನ್ಸ್ ಯಾವ ಶೆಲ್ ಅಲ್ಲಿ? ಎಲ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ಸ್ ಇವ್ರೇನ್ ಮಾಡ್ತಾ ಇದ್ದಾರೆ? ಈ ಎಲೆಕ್ಟ್ರಾನ್ ಅನ್ನ ಈ ನ್ಯೂಕ್ಲಿಯಸ್ಗೆ ಅಟ್ರಾಕ್ಟ್ ಆಗದಂಗೆ ತಡಿತಾ ಇದ್ದಾರೆ. ಯಾರು? ಈ ಮಧ್ಯೆ ಇರುವಂತವ್ರು. So inner shell electron shield the outermost electron from the force of attraction is known as shielding effect or screening effect. ನಾನು ಹೇಳಿರೋದು ಗೊತ್ತಾಗ್ತಿದೆಯಾ? ಸೊ ನೋಡಿ ಇದು ನ್ಯೂಕ್ಲಿಯಸ್. ಇಲ್ಲೇನಿರುತ್ತೆ? ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಗಳಿರುತ್ತೆ. ಈ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಗಳಿಗೆ ಯಾವಾಗಲೂ ಕೂಡ ಎಲೆಕ್ಟ್ರಾನ್ಸ್ ಗಳ ಮೇಲೆ ಏನು ಅಟ್ರಾಕ್ಷನ್ ಜಾಸ್ತಿ. ಬಟ್ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ ಈ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಕಡಿಮೆ. ಯಾಕೆ ಕಡಿಮೆ ಅಂತ ಅಂದ್ರೆ ಈ ಮಧ್ಯೆ ಇರೋ ಎಲೆಕ್ಟ್ರಾನ್ಸ್ ಗಳು ಏನ್ ಮಾಡ್ತಾ ಇರ್ತಾರೆ? ಈ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಅಲ್ಲಿರುವಂತ ಎಲೆಕ್ಟ್ರಾನ್ ಅಟ್ರಾಕ್ಟ್ ಆಗದಂಗೆ ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಗೊತ್ತಾಗ್ತದೆ ಏನ್ ಹೇಳ್ತಾ ಇದೀನಿ ಅಂತ? ಈ ಎಫೆಕ್ಟ್ ಅನ್ನ ಏನಂತ ಕರಿತೀವಿ? ಶೀಲ್ಡಿಂಗ್ ಎಫೆಕ್ಟ್ ಆರ್ ಸ್ಕ್ರೀನಿಂಗ್ ಎಫೆಕ್ಟ್. ಅಂದ್ರೆ ಹೇಳ್ತಿರೋದು ಗೊತ್ತಾಗ್ತಿದೆಯಾ? ಸೊ ಶೀಲ್ಡಿಂಗ್ ಎಫೆಕ್ಟ್ ಮೀನ್ಸ್ the inner shell electron shield the outermost electron from force of attraction. Is called shielding effect. ಏನಂತ ಕರಿತೀವಿ? shielding effect or screening effect. ಸೊ ಹಾಗಾಗಿ ಇನ್ನರ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗಳು ಜಾಸ್ತಿ ಇದ್ದಷ್ಟು ಶೀಲ್ಡಿಂಗ್ ಏನಾಗ್ತಾ ಬರುತ್ತೆ? ಜಾಸ್ತಿ ಆಗ್ತಾ ಬರುತ್ತೆ. ಮೋರ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಇನ್ನರ್ ಶೆಲ್, ಶೀಲ್ಡಿಂಗ್ ಎಫೆಕ್ಟ್ ಇಸ್ ಮೋರ್. ಸೊ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇದ್ದಷ್ಟು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ನ ಈಸಿಯಾಗಿ ನಾನು ಏನ್ ಮಾಡ್ಬೋದು? ರಿಮೂವ್ ಮಾಡ್ಬೋದು. ಯಾಕೆ? ಸೊ ಈ ಇನ್ನರ್ ಎಲೆಕ್ಟ್ರಾನ್ಸ್ ಈ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಏನಿರುತ್ತೆ? ಜಾಸ್ತಿ ಕಂಪೇರ್ ಟು ಔಟರ್ ಮೋಸ್ಟ್ ಅಲ್ಲಿರೋ ಎಲೆಕ್ಟ್ರಾನ್. ಇನ್ನರ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ ಅಟ್ರಾಕ್ಷನ್ ಯಾವ್ದಕ್ಕೆ ಜಾಸ್ತಿ ಅಂತಂದ್ರೆ ಇನ್ನರ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ ಗೆ ನ್ಯೂಕ್ಲಿಯಸ್ಗೂ ಅಟ್ರಾಕ್ಷನ್ ಜಾಸ್ತಿ ಕಂಪೇರ್ ಟು ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್. ಸೊ ಹಂಗಾಗಿ
ಏನ್ ಮಾಡ್ಬೋದು, ಈಸಿಯಾಗಿ ನಾನು ಔಟರ್ ಮೋಸ್ಟ್ ಶೆಲ್ ಇರುವಂತ ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸೊ ಹಾಗಾಗಿ ಶೀಲ್ಡಿಂಗ್ ಎಫೆಕ್ಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಯನೈಸೇಷನ್ ಎನರ್ಜಿ. ಶೀಲ್ಡಿಂಗ್ ಎಫೆಕ್ಟ್ is directly proportional to ionization energy. So shielding effect ಅಂತಂದ್ರೆ ಇನ್ನರ್ ಶೆಲ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದಷ್ಟು ಏನಾಗ್ತಾ ಬರುತ್ತೆ, ಶೀಲ್ಡಿಂಗ್ ಜಾಸ್ತಿ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಈ ನ್ಯೂಕ್ಲಿಯಸ್ ಗೆ ಅಟ್ರಾಕ್ಟ್ ಆಗದಂಗೆ ಈ ಎಲೆಕ್ಟ್ರಾನ್ ಏನ್ ಮಾಡ್ತಿರುತ್ತೆ, ತಡಿತಾ ಇರುತ್ತೆ. ಸೊ ಹಾಗಾಗಿ ಇನ್ನರ್ ಶೆಲ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇತ್ತಂತಂದ್ರೆ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ. ಸೊ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇದ್ದಷ್ಟು ನಾನು ಏನ್ ಮಾಡ್ಬೋದು, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಈಸಿಯಾಗಿ ತೆಗಿಬೋದು. ಯಾಕಂತಂದ್ರೆ ಈ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಕಡಿಮೆ. ಯಾಕೆ ಕಡಿಮೆ, ಈ ಇನ್ನರ್ ಶೆಲ್ಸ್ ಗಳು ಏನ್ ಮಾಡ್ತಿರುತ್ತೆ, ಈ ಔಟರ್ ಶೆಲ್ ಅನ್ನ ಅಟ್ರಾಕ್ಟ್ ಆಗದಂಗೆ ಪ್ರೊಟೆಕ್ಟ್ ಮಾಡ್ತಿರುತ್ತೆ. ಇದಕ್ಕೆ ಏನಿರುತ್ತೆ, ಅಟ್ರಾಕ್ಷನ್ ಜಾಸ್ತಿ ಕಂಪೇರ್ ಟು ಔಟರ್ ಶೆಲ್ ಎಲೆಕ್ಟ್ರಾನ್. ಸೊ ಹಾಗಾಗಿ ಶೀಲ್ಡಿಂಗ್ ಎಫೆಕ್ಟ್ ಅಂದ್ರೆ ನಂಬರ್ ಆಫ್ ಇನ್ನರ್ ಶೆಲ್ ಜಾಸ್ತಿ ಇದ್ದಷ್ಟು ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ. ಸೊ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇದ್ದಷ್ಟು ನಾನು ಈಸಿಯಾಗಿ ಏನ್ ಮಾಡ್ಬೋದು, ಔಟರ್ ಮೋಸ್ಟ್ ಶೆಲ್ ಆಫ್ ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು. ಯಾಕಂತಂದ್ರೆ ಈ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಅಟ್ರಾಕ್ಷನ್ ಏನಿರುತ್ತೆ ಕಡಿಮೆ. ಸೊ ಹಾಗಾಗಿ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತಂದ್ರೆ ಅಯನೈಸೇಷನ್ ಎನರ್ಜಿ ಏನಾಯ್ತು, ಕಡಿಮೆ. ಅಯನೈಸೇಷನ್ ಎನರ್ಜಿ ಕಡಿಮೆ. ಸಾರಿ shielding effect is inversely proportional to ionization energy. shielding effect ಜಾಸ್ತಿ ಅಂತ ಅಂತಂದ್ರೆ ionization energy ಕಡಿಮೆ. ಸಾರಿ ನಾನು ತಪ್ಪು ಹೇಳಿದೆ. shielding effect is inversely proportional to ionization energy. ಸೊ ನೋಡಿ, shielding effect ಜಾಸ್ತಿ ಆದಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು. ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂದ್ರೆ ಅಯನೈಸೇಷನ್ ಎನರ್ಜಿ ಏನಾಯ್ತು, ಕಡಿಮೆ. ಸೊ ಹಾಗಾಗಿ more the number of electron in the inner shell, shielding effect is more. So shielding effect is inversely proportional to ionization energy. shielding effect ಜಾಸ್ತಿ ಅಂದ್ರೆ ಈಸಿಯಾಗಿ ನಾನು ಏನ್ ಮಾಡ್ಬೋದು, ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು. ಎಲೆಕ್ಟ್ರಾನ್ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂದ್ರೆ ionization energy ಏನಾಯ್ತು, ಕಡಿಮೆ. So the next factor is half filled or completely filled orbitals. So if an atom has half filled or completely filled set of orbitals. So ಯಾವ atom ನಲ್ಲಿ half filled ಮತ್ತೆ completely filled set of orbitals ಗಳು ಇರುತ್ತೋ ಆ ಆರ್ಬಿಟಲ್ಸ್ ಗಳಿಂದ ನಾನು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಹಾಗಾಗಿ ಅಯನೈಸೇಷನ್ ಎನರ್ಜಿ ಏನಾಗುತ್ತೆ, ಜಾಸ್ತಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಈಗ half filled ಅಂತ ಅಂತಂದ್ರೆ ಈಗ ನಾನು p ಸಬ್ಶನ್ ತಗೊಂಡಿದ್ದೀನಿ. p ಸಬ್ಶನ್ ಅಂತ ಏನಿದೆ, ಎಷ್ಟು ಆರ್ಬಿಟಲ್ಸ್ ಗಳಿರುತ್ತೆ, 3 ಆರ್ಬಿಟಲ್ಸ್. ಯಾವ್ದು, px py pz. ಸೊ ಸಿಂಗಲ್ ಎಲೆಕ್ಟ್ರಾನ್ ಇತ್ತು ಅಂತಂದ್ರೆ ಇದನ್ನ ಏನಂತ ಕರಿತೀವಿ, ಹಾಫ್ ಫೀಲ್ಡ್. ಏನಂತ ಕರಿತೀವಿ, ಹಾಫ್ ಫೀಲ್ಡ್. ಅಂಡ್ ಅದೇ ಪಿ ಸಬ್ಶನ್ ಅಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಅಂತಂದ್ರೆ ಟೋಟಲಿ ಎಷ್ಟು ಎಲೆಕ್ಟ್ರಾನ್ಸ್ ಗಳನ್ನ ನಾನು ಫಿಲ್ ಮಾಡ್ಬೋದು, ಪಿ ಆರ್ಬಿಟಲ್ ಅಲ್ಲಿ, ಪಿ ಸಬ್ಶನ್ ಅಲ್ಲಿ ಟೋಟಲಿ 6 ಎಲೆಕ್ಟ್ರಾನ್ಸ್. ಸೊ ಹಾಗಾಗಿ ನೋಡಿ, ಇದು ಕಂಪ್ಲೀಟ್ಲಿ ಫಿಲ್ಡ್ ಸೆಟ್, ಕಂಪ್ಲೀಟ್ಲಿ filled orbitals. So ಯಾವಾಗ ಆಟಮ್ಸ್ ಗಳಲ್ಲಿ ಹಾಫ್ ಫಿಲ್ಡ್ ಮತ್ತೆ ಕಂಪ್ಲೀಟ್ಲಿ ಫಿಲ್ಡ್ ಸೆಟ್ ಆಫ್ ಆರ್ಬಿಟಲ್ಸ್ ಗಳು ಬರುತ್ತೋ ಅದು ಮೋರ್ ಸ್ಟೇಬಲ್. ಏನದು, ಮೋರ್ ಸ್ಟೇಬಲ್. ಸೊ ಮೋರ್ ಸ್ಟೇಬಲ್ ಇಂದ ನಾನು ಎಲೆಕ್ಟ್ರಾನ್ ತೆಗೆಯೋದು ತುಂಬಾ ಕಷ್ಟ. ಹಾಗಾಗಿ ಅಯನೈಸೇಷನ್ ಎನರ್ಜಿ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಇಫ್ ಅನ್ ಆಟಮ್ ಹ್ಯಾಸ್ half filled or completely filled set of orbitals are more stable. Therefore ಹಾಗಾಗಿ ಎನರ್ಜಿ required to remove an electron from half filled and completely filled set of orbital is also more. ಅಂದ್ರೆ ಯಾವಾಗ ಆಟಮ್ಸ್ ಗಳಲ್ಲಿ ಈ ರೀತಿ half filled ಮತ್ತೆ completely filled set of orbitals ಗಳು ಇರುತ್ತೋ ಅದು ಯಾವಾಗಲೂ ಕೂಡ ಮೋರ್ ಸ್ಟೇಬಲ್. ಸೊ ಹಾಗಾಗಿ ನಾನು ಅದರಿಂದ ಎಲೆಕ್ಟ್ರಾನ್ ರಿಮೂವ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಅಯನೈಸೇಷನ್ ಎನರ್ಜಿ ಏನಿರುತ್ತೆ ಜಾಸ್ತಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ನೈಟ್ರೋಜನ್ ಇದೆಯಲ್ಲ, ನೈಟ್ರೋಜನ್ ಹ್ಯಾಸ್ ಹೈ ಅಯನೈಸೇಷನ್ ಎನರ್ಜಿ. ನೈಟ್ರೋಜನ್ ಹ್ಯಾಸ್ high ionization energy than oxygen. Oxygen ಗಿಂತಲೂ ನೈಟ್ರೋಜನ್ ಗೆ ಅಯನೈಸೇಷನ್ ಎನರ್ಜಿ ಜಾಸ್ತಿ. ನೋಡಿ, ಈಗ ನೈಟ್ರೋಜನ್ ಗೆ ಅಟಾಮಿಕ್ ನಂಬರ್ ಎಷ್ಟು, 7. ಆಕ್ಸಿಜನ್ ಗೆ ಅಟಾಮಿಕ್ ನಂಬರ್ ಎಷ್ಟು, 8. ಸೊ ನೋಡಿ, ಈಗ ನೈಟ್ರೋಜನ್ ಅಲ್ಲಿ ಕಾನ್ಫಿಗರೇಷನ್ 1s2 2s2 2p3 2 + 2 4 4 + 3 7. ಆಕ್ಸಿಜನ್ ಅಲ್ಲಿ ನೋಡಿ 1s2 2s2 2p4. ಸೊ ಈಗ ನೋಡಿ, ಈಗ ಮಾಮೂಲಿ ಎಸ್ ಆರ್ಬಿಟಲ್ ಅಂತ ಇದೆ, 2 ಎಲೆಕ್ಟ್ರಾನ್ ಇದೆ. ಇದು ಕೂಡ ಎಸ್ ಆರ್ಬಿಟಲ್, ಎಷ್ಟು ಎಲೆಕ್ಟ್ರಾನ್ ಇವೆ, 2. ನೆಕ್ಸ್ಟ್ ಪಿ ಸಬ್ಶನ್ ಅಲ್ಲಿ ನಿಮಗೆ 3 ಆರ್ಬಿಟಲ್ಸ್ ಗಳು ಬರುತ್ತೆ, px py and pz. ಸೊ ಮೂರಲ್ಲಿ ಕೂಡ ಏನಿದೆಯಪ್ಪ, ಹಾಫ್ ಫೀಲ್ಡ್. ಸೊ ಇದನ್ನೇನಂತ ಕರಿತೀವಿ, ಹಾಫ್ ಫೀಲ್ಡ್.
ಸೊ ಇದರಿಂದ ನಾನು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಯಾಕೆ ಅಂತಂದ್ರೆ ಹಾಫ್ ಫೀಲ್ಡ್ ಸೆಟ್ ಆಫ್ ಆರ್ಬಿಟಲ್ಸ್ ಆರ್ ಮೋರ್ ಸ್ಟೇಬಲ್. ಸೊ ಹಾಗಾಗಿ more energy is required to remove an electron from the outermost shell. ನಾನು ಹೇಳ್ತಿರೋದು ಗೊತ್ತಾಗ್ತಿದೆಯಾ? ಸೊ ಯಾವಾಗ ಹಾಫ್ ಫೀಲ್ಡ್ ಬರುತ್ತೋ ಇದರಿಂದ ನಾನು ಎಲೆಕ್ಟ್ರಾನ್ ರಿಮೂವ್ ಮಾಡೋದು ಕಷ್ಟ. ಸೊ ಹಾಗಾಗಿ ಎನರ್ಜಿನ ಏನ್ ಮಾಡ್ಬೇಕು, ಜಾಸ್ತಿ ಸಪ್ಲೈ ಮಾಡಬೇಕು. ಯಾವಾಗ ಹಾಫ್ ಫೀಲ್ಡ್ ಮತ್ತೆ ಕಂಪ್ಲೀಟ್ಲಿ ಫೀಲ್ಡ್ ಸೆಟ್ ಆಫ್ ಆರ್ಬಿಟಲ್ಸ್ ಗಳು ಬರುತ್ತೋ ಅದು ಮೋರ್ ಸ್ಟೇಬಲ್. therefore ಅಯನೈಸೇಷನ್ ಎನರ್ಜಿ ಕೂಡ ಏನಾಗ್ತಾ ಹೋಗುತ್ತೆ ಅವಾಗ ಜಾಸ್ತಿ. ನೋಡಿ ಈಗ ಅದೇ ರೀತಿ ಆಕ್ಸಿಜನ್ ನೋಡಿ, ಈಗ ಎಸ್ ಆರ್ಬಿಟಲ್ ಅಲ್ಲಿ 2 ಎಲೆಕ್ಟ್ರಾನ್, ಈ 2s ಅಲ್ಲೂ ಕೂಡ 2 ಎಲೆಕ್ಟ್ರಾನ್, p ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 4 ಎಲೆಕ್ಟ್ರಾನ್. ನೋಡಿ ಇದು ಹಾಫ್ ಫೀಲ್ಡ್ ಅಲ್ಲ, ಕಂಪ್ಲೀಟ್ ಫೀಲ್ಡ್ ಅಲ್ಲ. ಈಸಿಯಾಗಿ ಏನ್ ಮಾಡ್ಬೋದು, ಎಲೆಕ್ಟ್ರಾನ್ ಅನ್ನು ತೆಗಿಬೋದ್ರಿಂದ ಅಯನೈಸೇಷನ್ ಎನರ್ಜಿ ಯಾವುದಕ್ಕೆ? ಆಕ್ಸಿಜನ್ಗೆ ಕಡಿಮೆ. ಅದೇ ನೈಟ್ರೋಜನ್ಗೆ ಅಯನೈಸೇಷನ್ ಎನರ್ಜಿ ತುಂಬಾ ಜಾಸ್ತಿ, ಬಿಕಾಸ್ ನೈಟ್ರೋಜನ್ ಅಲ್ಲಿ ಏನಿರುತ್ತೆ, ಹಾಫ್ ಫೀಲ್ಡ್ p ಆರ್ಬಿಟಲ್ಸ್ ಗಳಿರುತ್ತೆ. ಸೊ ಹಂಗಾಗಿ ನಾನು ಜಾಸ್ತಿ ಎನರ್ಜಿನ ಕೊಟ್ಟು ಏನ್ ಮಾಡ್ಬೇಕು, ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು. ಹಾಫ್ ಫೀಲ್ಡ್ ಬಂದಾಗ ಏನಾಗುತ್ತೆ, ಮೋರ್ ಸ್ಟೇಬಲ್. ಸೊ ಹಾಗಾಗಿ more energy is required to remove an electron from the stable orbital. So ಹಾಗಾಗಿ nitrogen has